ನಮಸ್ತೆ, ನಾನು ಡಾಕ್ಟರ್ ಚೆನ್ನಮ್ಮ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದಿನ ಉಪನ್ಯಾಸ ನೀಡಲಿರುವ ವಿಷಯ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು. ಈ ವಿಷಯ ಅಂತಿಮ BA ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ 6.2 ಪೇಪರಲ್ಲಿ, ಅಂದರೆ 8ನೇ ಪೇಪರಲ್ಲಿ 4ನೇ ಚಾಪ್ಟ್ರಲ್ಲಿ ಬರುವಂಥ ಒಂದು ವಿಷಯ ಇದಾಗಿರುತ್ತೆ. ನಾವು ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಅಧ್ಯಯನ ಮಾಡೋದಾದರೆ, ಅದರ ಪ್ರಮುಖ ಲಕ್ಷಣಗಳನ್ನು ನಾವು ಮೊದಲಿಗೆ ವಿದೇಶಾಂಗ ನೀತಿಯನ್ನು ರೂಪಿಸುವ ಮೊದಲು ಭಾರತದ ಸ್ಥಿತಿ ಹೇಗಿತ್ತು, ಭಾರತಕ್ಕೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸುವ ಸಾಧ್ಯತೆ ಇತ್ತಾ ಇಲ್ವಾ ಎಂಬುದನ್ನು ತಿಳಿದುಕೊಳ್ಬೇಕು. ಆದರೆ ಭಾರತ ಸುಮಾರು ವರ್ಷಗಳ ಕಾಲ ಸ್ವಾತಂತ್ರ್ಯ ಪಡೆಯುವ ಮೊದಲು ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟಿದ್ದು, ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಳಲು ಅವಕಾಶ ಇರಲಿಲ್ಲ. ಭಾರತದ ವಿದೇಶಾಂಗ ನೀತಿ ಬ್ರಿಟನ್ನಿನ ವೈಟ್ ಹಾಲ್ನಿಂದಲೇ ನಿರ್ದೇಶನ ಮಾಡಲಾಗ್ತಾ ಇತ್ತು. ವೈಟ್ ಹಾಲ್ ಅಂದರೆ ನಮ್ಮಲ್ಲಿ ಸಚಿವಾಲಯ ಅಂತೇಳಿ ಏನು ಕರಿತೇವೆ, ಸರ್ಕಾರದ ವಿವಿಧ ಕಚೇರಿಗಳನ್ನು ಒಳಗೊಂಡಿರ್ತಕ್ಕಂಥ ಸಚಿವಾಲಯ ಅಂತೇಳಿ ಏನು ಕರಿತೇವೆ, ಆ ರೀತಿಲಿ ವೈಟ್ ಹಾಲ್ನಿಂದಲೇ ಭಾರತದ ವಿದೇಶಾಂಗ ನೀತಿಯನ್ನು ನಿರ್ದೇಶಿಸಲ್ಪಡಲಾಗ್ತಾ ಇತ್ತು. ಭಾರತ ಸ್ವಾತಂತ್ರ್ಯ ಬರುವ ಮೊದಲಿನಿಂದಲೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅನೇಕ ನಿರ್ಣಯಗಳನ್ನು ಈ ಬಗ್ಗೆ ಮಂಡಿಸಿದಂತಹ ನಿದರ್ಶನಗಳನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಭಾರತ ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರಬೇಕು, ಹೇಗೆ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು ಎಂಬುದರ ಬಗ್ಗೆ ತನ್ನದೇ ಆದಂಥ ಒಂದು ತೀರ್ಮಾನಗಳನ್ನು ಕಾಲಕ್ಕೆ ತಕ್ಕಂತೆ ತೆಗೆದುಕೊಳ್ತಾ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ನೀತಿಯ ಕರಡನ್ನು ಸಿದ್ಧಪಡಿಸೋದ್ರಲ್ಲಿ ನೆಹರೂರವರೇ ಮೂಲ ಕಾರಣ ಎಂಬ ಕಾರಣಕ್ಕೋಸ್ಕರ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ನೆಹರೂರವರನ್ನು ಕರೆಯಲ್ಪಟ್ಟಿತು. ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ನಾವು ನೋಡಿದಾಗ ಭಾರತದ ವಿದೇಶಾಂಗ ನೀತಿಯು ಹಲವಾರು ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ. ಅವುಗಳನ್ನು ನಾವು ಅಧ್ಯಯನ ಮಾಡುವುದಾದರೆ, ಮೊದಲಿಗೆ ಅಲಿಪ್ತ ನೀತಿ, ಪಂಚಶೀಲ ತತ್ವಗಳು, ಅಹಿಂಸಾ ತತ್ವ, ವರ್ಣಭೇದ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು, ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು, ಸಾಮ್ರಾಜ್ಯಶಾಹಿ ಮತ್ತು ವಸಾಹತು ನೀತಿಗೆ ವಿರೋಧ ವ್ಯಕ್ತಪಡಿಸುವಂಥದ್ದು, ಮತ್ತು ವಿಶ್ವಸಂಸ್ಥೆಯಲ್ಲಿ ಇದ್ದಂತಹ ನಂಬಿಕೆ ಮತ್ತು ಅಣ್ವಸ್ತ್ರಗಳ ವಿರೋಧ ನೀತಿ, ವಿಶ್ವಸಂಸ್ಥೆಯ ವಿಭಜಿತ ರಾಷ್ಟ್ರಗಳ ನಡುವಿನ ಕೊಂಡಿ, ಅಂದರೆ ಭಾರತ ವಿಶ್ವದಾದ್ಯಂತ ವಿಭಜಿತ ರಾಷ್ಟ್ರಗಳ ನಡುವೆ ಇದ್ದಂತಹ ಒಂದು ಅನುಕಂಪ, ಪರಸ್ಪರ ರಾಷ್ಟ್ರಗಳ ನಡುವಿನ ಸಂಪರ್ಕ ಸೇತುವೆ, ಅಣುಶಕ್ತಿಯನ್ನು ಶಾಂತಿಯುತ ಬಳಕೆಗಾಗಿ ಬಳಸಿಕೊಳ್ಳುವಂಥದ್ದು, ಧ್ಯೇಯ ಮತ್ತು ಸಾಧನೆಗಳೆರಡಕ್ಕೂ ಆದ್ಯತೆಯನ್ನು ಕೊಡುವಂಥದ್ದು, ಬಡತನ, ಹಸಿವು, ರೋಗ ರುಜಿನಗಳಿಂದ ಹೋರಾಟ ಮಾಡುವಂಥದ್ದು, ಅದರ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು, ನಿಶಸ್ತ್ರೀಕರಣಕ್ಕೆ ಬೆಂಬಲವನ್ನು ಸೂಚಿಸುವಂಥದ್ದು, ಕಾಮನ್ವೆಲ್ತ್ನೊಡನೆ ಸಂಬಂಧವನ್ನು ಹೊಂದುವಂಥದ್ದು, ಅಭಿವೃದ್ಧಿ ರಾಷ್ಟ್ರಗಳ ನಾಯಕತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು, ಮತ್ತು ನೆರೆ ರಾಷ್ಟ್ರಗಳೊಡನೆ ಸ್ನೇಹಿತವಾದಂಥ ಸಂಬಂಧವನ್ನು ಹೊಂದುವಂಥ ಇಂತಹ ಹಲವಾರು ಪ್ರಮುಖ ಲಕ್ಷಣಗಳನ್ನು ಭಾರತ ತನ್ನದೇ ಆದಂಥ ರೀತಿಯಲ್ಲಿ ಹೊಂದಿದೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಳೋದಾದರೆ ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂದರೆ ಏನು? ತಟಸ್ಥ ನೀತಿ ಅಂತ ಹೇಳ್ತಾರೆ. ತಟಸ್ಥ ನೀತಿ ಅಂದರೆ ವಿಶ್ವದ ಯಾವುದೇ ರೀತಿಯ ಗೊಂದಲಗಳಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನಷ್ಟಕ್ಕೆ ತಾನು ಭಾರತ ಇರುವಂಥ ಒಂದು ಪರಿಸ್ಥಿತಿಯನ್ನು ಅಲಿಪ್ತ ನೀತಿ ಅಂತ ಕರೀತೇವೆ. ಅಂದರೆ ಯಾವ ರೀತಿಯಲ್ಲೂ ನಿಲುವುಗಳನ್ನು ತಾಳದನೆ ತಟಸ್ಥವಾಗಿ ಇರುವಂಥ ಒಂದು ವ್ಯವಸ್ಥೆ. ಆಗ ಅಂದರೆ ಭಾರತ ಇವತ್ತು ತನ್ನದೇ ಆದಂಥ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂದಿದೆ. ಇದಕ್ಕೆ ಭಾರತನೇ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲಿಪ್ತ ನೀತಿಯನ್ನು ಅನುಸರಿಸ್ತು ಅಂತೇಳಿ ಹೇಳ್ಬೋದು. ಅಲಿಪ್ತ ನೀತಿಯನ್ನು ಯಾಕೆ ಅನುಸರಿಸಿದ್ರು ಭಾರತ, ಅದರಲ್ಲೂ ವಿಶೇಷವಾಗಿ ನೆಹರೂರವರು ಈ ತೀರ್ಮಾನವನ್ನು ಯಾಕೆ ಕೈಗೊಂಡ್ರು ಅಂದರೆ, ಅಂದು ವಿಶ್ವ 2 ಬಣಗಳಾಗಿ ಒಡೆದಿತ್ತು. ಒಂದು ಕಡೆ ಅಮೇರಿಕದ ನಾಯಕತ್ವದಲ್ಲಿ ರಚನೆಯಾದಂತಹ ನ್ಯಾಟೋ ಸೇನಾಕೂಟ, ಮತ್ತೊಂದು ಕಡೆ ರಷ್ಯಾದ ನೇತೃತ್ವದಲ್ಲಿ ರಚನೆಯಾದಂತಹ ವಾರ್ಸಾ ಒಪ್ಪಂದ. ಸೊ ಈ 2 ಬಣಗಳ ಸಿದ್ಧಾಂತ ಬೇರೆ ಬೇರೆ ಆದ್ದರಿಂದ ಈ 2 ಬಣಗಳಿಗೆ ಸೇರೋದು ಬೇಡ. ಯಾಕೆಂದರೆ 2 ಬಣಗಳಿಗೆ ಒಂದು ವೇಳೆ ನಾವೇನಾದರೂ ಸೇರಿಕೊಂಡ್ರೆ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಮತ್ತೆ ಧಕ್ಕೆ ಬರುವಂಥ ಸಾಧ್ಯತೆ ಇದೆ. ನಮ್ಮ ಸ್ವಾತಂತ್ರ್ಯವನ್ನು ಅವರ ಅಧೀನಕ್ಕೆ ಒಳಪಡಿಸಿ ಮತ್ತೆ ನಾವು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದಂತಲೇ ಮತ್ತೆ ಶೋಷಣೆಗೆ ಗುರಿಯಾಗಬೇಕಾಗುತ್ತೆ. ಯಾಕೆಂದರೆ ಆ ಸೇನಾಕೂಟಗಳ ನಾಯಕತ್ವವನ್ನು ವಹಿಸಿದಂತಹ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳಾಗಿದ್ದವು. ವಾರ್ಸಾ ಸೇನಾಕೂಟದ ನಾಯಕತ್ವವನ್ನು ವಹಿಸಿದಂತಹ ದೇಶ ರಷ್ಯಾ, ನ್ಯಾಟೋ ಸೇನಾಕೂಟದ ನಾಯಕತ್ವವನ್ನು ಹೊಂದಿದಂಥ ರಾಷ್ಟ್ರ ಅಮೇರಿಕ. ಆದ್ದರಿಂದ ನಾವು ಇವೆರಡೂ ಬಣಕ್ಕೆ ಸೇರ್ದೇನೆ ನಮ್ಮದೇ ಆದಂಥ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಬೇಕು ಎಂಬ ನಿಲುವನ್ನು ತಾಳದಂತಹ
ನೆಹರೂರವರು ಅಲಿಪ್ತ ನೀತಿಯ ಪಿತಾಮಹ ಎನಿಸ್ಕೊಂಡ್ರು. ಹಾಗಂತ ಭಾರತದ ವಿದೇಶಾಂಗ ನೀತಿಯನ್ನು ಯಾವುದೇ ಬಣಗಳಿಗೆ ಸೇರದೆ ಹೋದರೂ ಕೂಡ ತನಗಿಷ್ಟವಾದಂತಹ ರಾಷ್ಟ್ರಗಳ ಜೊತೆಗೆ ನೇರವಾದಂತಹ ರೀತಿಯಲ್ಲಿ ಸಂಬಂಧವನ್ನು ತಮ್ಮದೇ ಆದಂಥ ರೀತಿಯಲ್ಲಿ ರೂಪಿಸ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದುಕೊಂಡು ಹೋಗ್ತಕ್ಕಂಥ ಒಂದು ಸ್ವಾತಂತ್ರ್ಯ ನಮಗೆ ಇತ್ತು. ಯಾಕೆಂದರೆ ಭಾರತದ ಆಗಿನ ಪ್ರಧಾನಮಂತ್ರಿಯಾಗಿ ನೆಹರೂರವರು ಕೈಗೊಂಡಂತಹ ಇಂತಹ ಅಲಿಪ್ತ ನೀತಿಯಿಂದಾಗಿ ಇಂತಹ ಎರಡೂ ಸೇನಾಕೋಟಗಳಿಗೆ ಸೇರ್ದೇ ನಮ್ಮದೇ ಆದಂಥ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇತ್ತು. ಹಾಗಂತ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ರೀತಿಲಿ ಒಂದು ವಿವಾದಗಳು ಸೃಷ್ಟಿಯಾದರೆ ಅಥವಾ ರಾಷ್ಟ್ರಗಳಿಗೆ ಯಾವುದೇ ರೀತಿಯಲ್ಲಿ ಅಪಾಯ ಆದರೆ ಭಾರತ ಅದನ್ನು ಖಂಡಿಸೋದಿಲ್ಲ, ಸುಮ್ಮನೆ ಕೈ ಕೊಟ್ಕೊಂಡು ಕೂತಿರ್ತೇವೆ ಅನ್ನೋಂತಹ ಅರ್ಥದಲ್ಲಿ ಅಲ್ಲ. ಅಂದರೆ ವಿಶ್ವದ ಯಾವುದೇ ರಾಷ್ಟ್ರಗಳ ಮೇಲೆ ಆಗ್ತಕ್ಕಂತಹ ಆಪತ್ತುಗಳನ್ನು, ಆಕ್ರಮಣಕಾರಿ ಚಟುವಟಿಕೆಗಳನ್ನು ಖಂಡಿಸೋದ್ರ ಮೂಲಕ ತಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳ ಜೊತೆಗೆ ಭಾರತ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಳೋಂಥ ಒಂದು ಇಚ್ಛೆಯನ್ನು ಅವತ್ತಿನ ದಿನಗಳಲ್ಲೇ ತೆಳೆದುಕೊಳ್ತು. ಹಾಗಾಗಿ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಲಿಪ್ತ ನೀತಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಎಂದು ಹೇಳಬಹುದು. ಭಾರತದ ಪ್ರಧಾನಿ ನೆಹರು, ಈಜಿಪ್ಟಿನ ಅಧ್ಯಕ್ಷ ನಾಸರ್, ಯುಗೋಸ್ಲಾವಿಯಾದ ಅಧ್ಯಕ್ಷ ಮಾರ್ಷಲ್ ಟಿಟೋ ಹಾಗೂ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಇವರ ಮುಖಂಡತ್ವದಲ್ಲಿ ಅಲಿಪ್ತ ನೀತಿ ತನ್ನದೇ ಆದಂಥ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತು. 1961ರಲ್ಲಿ ಯುಗೋಸ್ಲಾವಿಯಾದ ರಾಜಧಾನಿ ಬೆಲ್ಗ್ರೇಡ್ನಲ್ಲಿ ಪ್ರಥಮ ಅಲಿಪ್ತ ನೀತಿಯ ಶೃಂಗಸಭೆಯಲ್ಲಿ ಸುಮಾರು 25 ರಾಷ್ಟ್ರಗಳು ಭಾಗವಹಿಸಿ ತನ್ನದೇ ಆದಂಥ ರೀತಿಯಲ್ಲಿ ಅಲಿಪ್ತ ನೀತಿಯನ್ನು ಯಶಸ್ವಿಯಾಗಿ ಅಸ್ತಿತ್ವಕ್ಕೆ ತರಲಾಯಿತು. ಆದರೆ ಭಾರತದ ನೆಹರೂರವರು ತೆಗೆದುಕೊಂಡಂತಹ ನಿಲುವಿನ ಮುಖ್ಯ ಉದ್ದೇಶ ನಾವು ಎರಡೂ ಸೇನಾಕೂಟಗಳಿಗೆ ಸೇರ್ಪಡೆಯಾದರೆ ಆ ಎರಡೂ ಸೇನಾಕೂಟಗಳ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ರಾಷ್ಟ್ರಗಳು ತಮ್ಮ ಧೋರಣೆಗಳನ್ನು ನಮ್ಮ ಮೇಲೆ ಹೇರಬಹುದು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಹುದು ಎಂಬ ಒಂದು ಉದ್ದೇಶಕ್ಕೋಸ್ಕರ ನೆಹರೂರವರು ತಮ್ಮದೇ ಆದಂಥ ಒಂದು ತಟಸ್ಥವಾದಂತಹ ಸ್ವತಂತ್ರವಾದಂತಹ ನಿಲುವನ್ನು ತಾಳಿದರು. ಹಾಗಾಗಿ ಇಡೀ ವಿಶ್ವದಲ್ಲಿಯೇ ಅಲಿಪ್ತ ನೀತಿಯನ್ನು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಅಸ್ತಿತ್ವಕ್ಕೆ ತಂದಂತಹ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ ಅಂತ ಹೇಳ್ಬೋದು. ಶಕ್ತಿ ಬಣಗಳಿಗೆ ಸೇರ್ಕೊಳ್ಳೋದ್ರಿಂದ ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂಥ ಪರಿಸ್ಥಿತಿ ಎದುರಾಗುತ್ತೆ ಎಂಬ ಉದ್ದೇಶಕ್ಕೋಸ್ಕರ ಭಾರತ ಇಂಥ ನೀತಿಯನ್ನು ಅನುಸರಿಸ್ತು. ಆದರೆ ವಿಶ್ವದಲ್ಲಿ ಯಾವುದೇ ರಾಷ್ಟ್ರಗಳು ಕೂಡ ತಮ್ಮ ಎಲ್ಲೆಯನ್ನು ಮೀರಿ ವರ್ತಿಸಿದಾಗ ಅಂತಹ ರಾಷ್ಟ್ರಗಳ ವರ್ತನೆಯನ್ನು ಖಂಡಿಸೋದ್ರ ಮೂಲಕ ವಿಶ್ವಶಾಂತಿಗೆ ಧಕ್ಕೆ ಬರದಂತೆ ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ಮುಖ್ಯ ಜವಾಬ್ದಾರಿ ಭಾರತದಾಗಿತ್ತು. ಆ ಕಾರಣಕ್ಕೋಸ್ಕರ ಅಲಿಪ್ತ ನೀತಿ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಮೊಟ್ಟ ಮೊದಲ ಮತ್ತು ಅತಿ ಮುಖ್ಯವಾದಂಥ ನೀತಿಯಾಗಿದೆ ಅಂತ ಹೇಳ್ಬೋದು. ಎರಡನೇದು ಪಂಚಶೀಲ ತತ್ವಗಳು. ಪಂಚಶೀಲ ತತ್ವಗಳು ಅಂದರೆ 5 ನಡಾವಳಿ ನಿಯಮಗಳು ಎಂದು ಹೇಳಬಹುದು. 5 ನಡಾವಳಿ ನಿಯಮಗಳು ರಾಷ್ಟ್ರಗಳಿಗೆ ಅನುಕೂಲವಾಗುವಂತೆ ಭಾರತ ಮತ್ತು ಚೀನಾದ ಅಧ್ಯಕ್ಷ ಚೌ ಎನ್ ಲಾಯ್, ಭಾರತದ ನೆಹರೂರವರು ಮತ್ತು ಚೀನಾದ ಅಧ್ಯಕ್ಷ ಚೌ ಎನ್ ಲಾಯ್ ರವರು ತನ್ನದೇ ಆದಂಥ ಒಂದು ಈ ಪಂಚಸೂತ್ರಗಳಿಗೆ ಒಪ್ಪಿ ತಮ್ಮ ನಿಲುವನ್ನು ತಾಳೋದ್ರ ಮೂಲಕ ಅನುಷ್ಠಾನಗೊಳಿಸಿದ್ರು. ಪಂಚಶೀಲ ತತ್ವಗಳು ಎಂದರೆ 5 ನಡಾವಳಿ ನಿಯಮಗಳು ಎಂದರ್ಥ. ಅಂದರೆ ಯುದ್ಧವನ್ನು ತಡೆಗಟ್ಟಿ ವಿಶ್ವಶಾಂತಿಯನ್ನು ಕಾಪಾಡಬೇಕಾದ್ರೆ ಇಂತಹ ಪಂಚಸೂತ್ರಗಳನ್ನು ಅನುಸರಿಸ್ಕೊಳ್ಳುವಂಥದ್ದು ಬಹಳ ಅತ್ಯವಶ್ಯಕವಾಗಿದ್ದು, ಈ ಭಾರತ ಮತ್ತು ಚೀನಾದ ಅಧ್ಯಕ್ಷ, ಭಾರತದ ನೆಹರೂರವರು ಮತ್ತು ಚೀನಾದ ಅಧ್ಯಕ್ಷರಾದಂತಹ ಚೌ ಎನ್ ಲಾಯ್ ರವರು 1954 ಏಪ್ರಿಲ್ 29ರಂದು ಈ ಪಂಚಸೂತ್ರಗಳಲ್ಲಿ ನಂಬಿಕೆಯನ್ನು ಇಟ್ಟು ಒಪ್ಪಂದಕ್ಕೆ ಸಹಿಯನ್ನು ಮಾಡಿದರು. ಹಾಗಾಗಿ ಪಂಚಸೂತ್ರಗಳು ಅಸ್ತಿತ್ವಕ್ಕೆ ಬಂತು. ಇದು ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಬುದ್ಧನ ಒಂದು 5 ಪಂಚ ನಿಯಮಗಳು ಹೆಚ್ಚು ಪ್ರಭಾವಪೂರಿತವಾಗಿ ಇದರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಏಕೆಂದರೆ ಗೌತಮ ಬುದ್ಧನು ತನ್ನ ಶಿಷ್ಯರ ನಡವಳಿಕೆಯನ್ನು ನಿಯಂತ್ರಣ ಮಾಡಲು 5 ಸೂತ್ರಗಳನ್ನು ನೈತಿಕವಾದದ ಆಧಾರದ ಮೇಲೆ 5 ನೈತಿಕವಾದ ನಿಯಮಗಳನ್ನು ರೂಪಿಸ್ತಾ ಹೋಗ್ತಾರೆ. ಅಂತಹ 5 ನೈತಿಕ ನಿಯಮಗಳು ಅಂತಂದರೆ ಕೊಲ್ಲಬೇಡ, ಕದಿಯಬೇಡ, ಸುಳ್ಳನ್ನು ಹೇಳಬೇಡ, ಮದ್ಯಪಾನ ಮಾಡಬೇಡ ಮತ್ತು ಅನೈತಿಕ ಸಂಬಂಧವನ್ನು ಹೊಂದಬೇಡ ಎಂಬ 5 ಸೂತ್ರಗಳ ಆಧಾರದ ಮೇಲೆ, ನೈತಿಕವಾದದ ಆಧಾರದ ಮೇಲೆ ಗೌತಮ ಬುದ್ಧನು ತನ್ನ ಶಿಷ್ಯಂದರ ನಡವಳಿಕೆಯನ್ನು ನಿಯಂತ್ರಿಸೋದಕ್ಕೆ ಪೂರಕವಾದಂಥ ಅಂಶಗಳನ್ನೇ ಭಾರತ ಮತ್ತು ಚೀನಾ ದೇಶ ಒಪ್ಪಿ ತಮ್ಮದೇ ಆದಂಥ ರೀತಿಯಲ್ಲಿ ಒಪ್ಪಂದಕ್ಕೆ ಸಹಿಯನ್ನು ಹಾಕೋದು. ಅಂದರೆ ವಿಶ್ವಶಾಂತಿಯನ್ನು ಕಾಪಾಡಿಕೊಂಡೋಗುವ ನಿಟ್ಟಿನಲ್ಲಿ ಈ ಪಂಚಸೂತ್ರಗಳು ಬಹಳ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರಿದೆ ಅಂತ ಹೇಳ್ಬೋದು. 5 ಪಂಚಸೂತ್ರಗಳು ಯಾವುದು ಅಂದರೆ ರಾಷ್ಟ್ರಗಳ ಪರಸ್ಪರ ಪ್ರಾಂತೀಯ ಸಮಗ್ರತೆ ಮತ್ತು ಪರಮಾಧಿಕಾರಕ್ಕೆ ಗೌರವವನ್ನು ಕೊಡುವಂಥದ್ದು. ಎರಡನೇದು ಪರಸ್ಪರ ಯುದ್ಧ ನೀತಿಯನ್ನು ವಿರೋಧ ಮಾಡುವಂಥದ್ದು. ಮೂರನೇದು ಪರಸ್ಪರ
ಆ ರಾಷ್ಟ್ರಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು. 4ನೇದು ಪರಸ್ಪರ ಲಾಭವಾಗುವಂತೆ ಸಮಾನತೆಯ ಆಧಾರದ ಮೇಲೆ ಸಹಕಾರವನ್ನು ಕೋರುವಂಥದ್ದು. ಮತ್ತು ಲಾಸ್ಟ್ನೇದು 5ನೇದು ಶಾಂತಿಯುತ ಸಹಬಾಳ್ವೆ. ಇದಲ್ಲದೇ 1955ರಲ್ಲಿ ನಡೆದ ಬಾಂಡೂಂಗ್ ಸಮ್ಮೇಳನದಲ್ಲಿ ವಿಶ್ವಶಾಂತಿ ಮತ್ತು ಸಹಕಾರ ಎಂಬ ವಿಷಯವನ್ನು ಕೂಡ ಇದಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳಾಯಿತು. ಹೀಗೆ ಪಂಚಶೀಲ ತತ್ವಗಳು ವಿಶ್ವಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ, ಯುದ್ಧವನ್ನು ತಡೆಗಟ್ಟಿ ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಒಂದು ಪ್ರಮುಖ ಪಾತ್ರವನ್ನು ವಹಿಸಿವೆ ಎಂದು ನಾವು ಹೇಳ್ಬೋದು. ನೆಕ್ಸ್ಟು 3ನೇದು ಬಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡೋದು. ನಾವು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಂಡ ನಂತರದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರದ ಮೂಲಭೂತ ಉದ್ದೇಶ ಏನು ಅಂದರೆ ತಮ್ಮದೇ ಆದಂಥ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಂಥದ್ದು. ಅಂದರೆ ತನ್ನ ರಾಷ್ಟ್ರದ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ತಮ್ಮಷ್ಟಕ್ಕೆ ತಾವೇ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ವಿವಿಧ ರಾಷ್ಟ್ರಗಳೊಡನೆ ಅಗತ್ಯವಾದಂಥ ಸ್ನೇಹಪೂರ್ವಕವಾದಂಥ ಬಾಂಧವ್ಯವನ್ನು ಹೊಂದೋದ್ರ ಮೂಲಕ ಅವುಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದು. ರಾಷ್ಟ್ರೀಯ ಹಿತಾಸಕ್ತಿಗಳು ಅಂದರೆ ವಿಶೇಷವಾಗಿ ನಾವು ಹೇಳೋದಾದರೆ ಏನು ರಾಷ್ಟ್ರಗಳು ಹೊಂದಿರತಕ್ಕಂಥ ಯೋಜನೆಗಳು, ದೇಶಗಳು, ಗುರಿಗಳು ಸೊ ಹೀಗೆ ಅನೇಕ ದೇಶಗಳನ್ನು ಪ್ರತಿಯೊಂದು ರಾಷ್ಟ್ರವೂ ಕೂಡ ಹೊಂದಿರೋದ್ರಿಂದ ಸೊ ಅವುಗಳನ್ನು ಈಡೇರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿದೇಶಾಂಗ ನೀತಿಗಳು ರೂಪುಗೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆಗೆ ವ್ಯವಹರಿಸಬೇಕಾದ್ರೆ ಅನುಸರಿಸ್ತಕ್ಕಂಥ ನೀತಿಯನ್ನೇ ನಾವು ವಿದೇಶಾಂಗ ನೀತಿ ಅಂತೇಳಿ ಕರಿತೇವೆ. ಈ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಳೋದರ ಮೂಲ ಉದ್ದೇಶ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ಳೋವಂಥದ್ದು. ಅಂದರೆ ಏನು, ರಾಷ್ಟ್ರಗಳ ಸ್ವಾತಂತ್ರ್ಯ ರಕ್ಷಣೆ, ಸಾರ್ವಭೌಮತ್ವದ ರಕ್ಷಣೆ, ವಿಶ್ವಶಾಂತಿಯನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ಭಾರತದ ನೌಕಾಪಡೆಗಳನ್ನು, ಭೂಪಡೆ, ವಾಯುಪಡೆ ಮತ್ತು ನೌಕಾಪಡೆಗಳನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು. ಮತ್ತು ನಮ್ಮ ಭಾರತೀಯರು ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರನ್ನು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು. ಈ ಥರ ಹಲವಾರು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪ್ರತಿಯೊಂದು ರಾಷ್ಟ್ರಗಳು ಕೂಡ ಹೊಂದಿರೋದ್ರಿಂದ ಅವುಗಳನ್ನು ಈಡೇರಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದು ದೇಶ ಅಂದರೆ ನಮ್ಮ ಭಾರತ ದೇಶ ಬೇರೆ ರಾಷ್ಟ್ರಗಳ ಜೊತೆಗೆ ತನ್ನದೇ ಆದಂಥ ನೀತಿಯನ್ನು ರೂಪಿಸ್ಕೊಂಡು ಮುಂದುವರಿತಾ ಇದೆ. ಆ ಕಾರಣಕ್ಕೋಸ್ಕರ ಭಾರತ ಈ ರಾಷ್ಟ್ರೀಯ ಹಿತಾಸಕ್ತಿಯನ್ನು ತನ್ನ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಒಂದನ್ನಾಗಿ ಅಳವಡಿಸ್ಕೊಂಡಿದೆ. ನೆಕ್ಸ್ಟು ಶಾಂತಿ ಮತ್ತು ಅಹಿಂಸಾ ನೀತಿ. ಯಾಕಂದರೆ ನಮ್ಮ ಭಾರತ ಒಂದು ರೀತಿಯಲ್ಲಿ ಶಾಂತಿ ದೂತರಾದಂತಹ ಬುದ್ಧ, ಮಹಾವೀರ ಮತ್ತು ಗಾಂಧೀಜಿಯವರ ಒಂದು ಜನ್ಮಸ್ಥಳ ಅಂತೇಳಿ ಹೇಳ್ತೇವೆ. ಅಂದರೆ ಅವರುಗಳು ಜನಿಸಿದ ನಾಡು ಇದು. ಇಂತಹ ಮಹಾನ್ ವ್ಯಕ್ತಿಗಳು ಶಾಂತಿಯ ಸಂದೇಹವನ್ನು ದೇಶಕ್ಕೆ ಸಾರ್ತಾ ಬಂದರು. ಶಾಂತಿ ಮತ್ತು ಅಹಿಂಸೆಯನ್ನು ಬೋಧಿಸಿದ್ದೇ ಅಲ್ಲದೇ ಇವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ಕಾರ್ಯರೂಪಕ್ಕೆ ತರುವಂಥ ಒಂದು ಮುಖ್ಯ ಉದ್ದೇಶ ಅವರದಾಗಿತ್ತು. ಅದಕ್ಕೋಸ್ಕರ ವಿಶ್ವಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಸಮಾನತೆ, ಶಾಂತಿಯುತ ವಾತಾವರಣ, ಸೌಹಾರ್ದತೆಯನ್ನು ತರುವ ನಿಟ್ಟಿನಲ್ಲಿ ಈ ಒಂದು ಶಾಂತಿ ಮತ್ತು ಅಹಿಂಸಾ ತತ್ವ ಬಹಳ ಪರಿಣಾಮಕಾರಿಯಾದಂಥ ಪ್ರಭಾವವನ್ನು ಬೀರಿದೆ ಅಂತ ಹೇಳ್ಬೋದು. ಈಗ 1962, 1965 ಮತ್ತು 1971ರಲ್ಲಿ ಭಾರತ, ಚೀನಾ ಮತ್ತು ಪಾಕಿಸ್ತಾನಗಳು ಭಾರತದ ಮೇಲೆ ಯುದ್ಧವನ್ನು ಸಾರಿದಂತಹ ಸಂದರ್ಭಗಳಲ್ಲೂ ಕೂಡ ಭಾರತ ಯುದ್ಧಕ್ಕೆ ಯಾವುದೇ ರೀತಿಯ ಪ್ರಚೋದನೆಯನ್ನು ನೀಡಲಿಲ್ಲ. ಯಾಕೆಂದರೆ ಈ ಭಾರತದಲ್ಲಿ ಜನಿಸಿದಂತಹ ಅನೇಕ ಮಹಾನ್ ಶಾಂತಿ ದೂತರಾದಂತಹ ಬುದ್ಧ, ಮಹಾವೀರ ಮತ್ತು ಗಾಂಧೀಜಿಯವರ ಒಂದು ಅಹಿಂಸಾ ತತ್ವದ ಒಂದು ವಿಧಾನಗಳ ಮೂಲಕ ನಂಬಿಕೆಯನ್ನು ಇಟ್ಕೊಂಡು ಒಂದು ಹಿಂಸೆಯನ್ನು ಕೊಡಬಾರ್ದು, ಹಿಂಸೆಯಲ್ಲಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ, ಹಿಂಸೆಯಿಂದ ಅಪಾಯವೇ ಜಾಸ್ತಿ ಅನ್ನೋಂಥ ಒಂದು ನಂಬಿಕೆಯನ್ನು ಇಟ್ಟಿದ್ದಂತಹ ಭಾರತಕ್ಕೆ ವಿದೇಶಾಂಗ ನೀತಿಯಲ್ಲಿ ಇದನ್ನು ಅನುಸರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಏನಿದ್ರೂ ಶಾಂತಿ ಮತ್ತು ಅಹಿಂಸಾ ನೀತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮೂಲಕ ಇದನ್ನು ಒಂದು ಮೂಲ ಲಕ್ಷಣವನ್ನಾಗಿ ಅಳವಡಿಸ್ಕೊಳ್ತು. ನೆಕ್ಸ್ಟ್ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಗೆ ವಿರೋಧ. ಅಂದರೆ ಇದನ್ನು ಕೂಡ ಭಾರತ ಸಂಪೂರ್ಣವಾಗಿ ವಿರೋಧಿಸ್ತಾ ಬಂತು. ಯಾಕೆಂದರೆ ಇಂತಹ ಸಾಮ್ರಾಜ್ಯಶಾಹಿ ನೀತಿಗೆ ಭಾರತ ಸ್ವತಃ ತಾನೇ ಒಳಪಟ್ಟು ಉಂಡಂತಹ ಕಷ್ಟದ ಅನುಭವದಿಂದ ಭಾರತ ಈ ಒಂದು ನೀತಿಯನ್ನು ವಿಶ್ವದ ಯಾವುದೇ ದುರ್ಬಲ ರಾಷ್ಟ್ರಗಳ ಮೇಲೆ ಆದರೂ ಕೂಡ ಇಂತಹ ನೀತಿಯನ್ನು ಕಠೋರವಾಗಿ ವಿರೋಧಿಸ್ತಾ ಬಂತು. ಅದರಲ್ಲೂ ವಿಶೇಷವಾಗಿ ನಾವು ಹೇಳೋದಾದರೆ 1927ರಲ್ಲಿ ನೆಹರೂರವರು ಭಾರತದ ಇಂತಹ ನಿಲುವನ್ನು, ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು, ಆಗ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೇ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಭಾರತದ ಸಾಮ್ರಾಜ್ಯಶಾಹಿ ನೀತಿಗೆ ಭಾರತ ಅಂದಿನಿಂದಲೂ ಕೂಡ ವಿರೋಧ ಇದೆ. ವಿರೋಧಿ ಶಕ್ತಿ ರಾಷ್ಟ್ರಗಳ, ಪ್ರಬಲ ರಾಷ್ಟ್ರಗಳ ಒಂದು ಧೋರಣೆಗೆ ದುರ್ಬಲ ರಾಷ್ಟ್ರಗಳನ್ನು ಹೇಗೆ ನಶಿಸಿ ಹೋಗೋದಕ್ಕೆ ಕಾರಣ ಆಗ್ತವೆ ಪ್ರಬಲ ರಾಷ್ಟ್ರಗಳು ಎಂಬುದಕ್ಕೆ ಅದನ್ನು
ತನ್ನದೇ ಆದಂಥ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಬರ್ತಾರೆ. ಹಾಗಾಗಿ ಪ್ರಬಲ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನು ಶೋಷಿಸುವುದನ್ನು ಭಾರತ ಪ್ರಾರಂಭದಿಂದಲೂ ಕೂಡ ಖಂಡಿಸ್ತಾ ಬಂದಿದೆ. ಆ ಕಾರಣಕ್ಕೋಸ್ಕರನೇ ಇಂಡೋನೇಷ್ಯಾ, ಲಿಬಿಯಾ, ಆಮೇಲೆ ಮೊರಾಕೋ, ಅಲ್ಜೀರಿಯಾ ಮೊದಲಾದ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಭಾರತದ ಒಂದು ಪ್ರಯತ್ನ ಪರಿಣಾಮಕಾರಿಯಾದದ್ದು ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ವಿರೋಧ. ಭಾರತ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಇಟ್ಕೊಳ್ಳುವಂಥದ್ದನ್ನು ಭಾರತ ಕಟುವಾಗಿ ಟೀಕೆ ಮಾಡುತ್ತೆ. ಬರೀ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡೋದಷ್ಟೇ ಅಲ್ಲ, ಶೇಖರಣೆ ಮಾಡೋದ್ರಿಂದ ಇದರಿಂದ ಏನಾಗುತ್ತೆ ಅಂದರೆ ಪೈಪೋಟಿ ಉಂಟಾಗುತ್ತೆ. ಪೈಪೋಟಿ ಉಂಟಾಗೋದ್ರಿಂದ ಏನಾಗುತ್ತೆ, ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಬಲಹೀನ ರಾಷ್ಟ್ರಗಳ ಮೇಲೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊದಲಿನಿಂದಲೂ ಕೂಡ ಈ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿಟ್ಕೊಂಡು ಹೋಗ್ತಕ್ಕಂಥ ನಿಲುವಿಗೆ ಭಾರತ ತನ್ನದೇ ಆದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದೆ. ಯಾಕೆ ಅಂದರೆ ಈ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಯುದ್ಧ ನಡೆಯುತ್ತೆ ಹೊರತು ಬೇರೆ ಏನನ್ನೂ ಸಾಧನೆ ಮಾಡೋದಕ್ಕೆ ಅಸಾಧ್ಯ ಆಗೋದಿಲ್ಲ. ಈ ಯುದ್ಧಕ್ಕೆ ಬದಲಾಗಿ ಬೇರೆ ಇತರೆ ಸಮಸ್ಯೆಗಳಿಗೆ ಗಮನ ಕೊಡೋದ್ರಿಂದ ಈ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಬಳಸ್ತಕ್ಕಂಥ ಹಣವನ್ನು ಬೇರೆ ಸಮಸ್ಯೆಗಳಿಗೆ ಬಳಸೋದ್ರಿಂದ, ಅಂದರೆ ಏನು, ಬಡತನ, ನಿರುದ್ಯೋಗ, ಹಸಿವು, ರೋಗ ರುಜಿನಗಳಿಂದ ಬಳಲ್ತಾ ಇರ್ತಕ್ಕಂಥ ಜನರಿಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡುವಂಥದ್ದು, ಇದ್ರ ಕಡೆ ಗಮನ ಹರಿಸಿದ್ರೆ ಆಗ ಏನಾದರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದನ್ನು ಹೊರತುಪಡಿಸಿ ಕೇವಲ ಶಸ್ತ್ರಾಸ್ತ್ರಗಳನ್ನೇ ಹೆಚ್ಚೆಚ್ಚು ತಯಾರು ಮಾಡೋದು, ಶೇಖರಣೆ ಮಾಡಿ ಇಟ್ಕೊಳ್ಳೋದು, ಇದ್ರ ಕಡೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ಇಂದಿನ ಆಧುನಿಕ ವಿಶ್ವದ ಬಹುತೇಕ ಪ್ರಬಲ ರಾಷ್ಟ್ರಗಳ ಒಂದು ಇಂತಹ ನೀತಿಯನ್ನು ಭಾರತ ಕಾಲಕಾಲಕ್ಕೆ ಖಂಡಿಸ್ತಾ ಬಂದಿರುವಂಥದ್ದು ಕೂಡ ತನ್ನ ನೀತಿಯಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟು ಮಿಲಿಟರಿ ಕೂಟಗಳಿಗೆ ಕೂಡ ವಿರೋಧ. ಭಾರತ ಇಂತಹ ಕೂಟಗಳ ರಚನೆಗೆ ಈ ಹಿಂದೆನೇ ವಿರೋಧ ಮಾಡ್ತಾ ಬಂದಿತ್ತು ಅಂಥೇಳಿ ನಾವು ಈಗಾಗಲೇ ಅಲಿಪ್ತ ನೀತಿಯ ಬಗ್ಗೆ ತಿಳ್ಕೊಂಡಿದ್ದಾವೆ. ಯಾಕೆಂದರೆ ನ್ಯಾಟೋ, ಸೀಟೋ, ಸೆಂಟೋ ಮತ್ತು ವಾರ್ಸಾ ಇಂತಹ ಅನೇಕ ಸೇನಾಕೂಟಗಳು ರಚನೆ ಆಯಿತು. ಆದರೆ ಕಾಲಕ್ರಮೇಣ ಅವು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಬಂತು. ಕಾರಣ ಏನಂತಂದರೆ, ನಾವು ಯಾವುದೇ ಸೇನಾಕೂಟದ ಗುಂಪಿನಲ್ಲಿ ಆಗಲಿ ಇಲ್ಲ, ಮಿಲಿಟರಿ ಬಣದಲ್ಲಾಗಲಿ ಇಲ್ಲ, ನಾವು ನಮ್ಮದೇ ಆದಂಥ ಒಂದು ಶಾಂತಿಯ ಗುಂಪಿನಲ್ಲಿ ಇದ್ದೇವೆ ಅಂತೇಳಿ ನೆಹರೂರವರು ಆವತ್ತಿನ ಕಾಲದಲ್ಲೇ ಹೇಳ್ತಾರೆ. ಅಂದರೆ ನಾವು ಶಾಂತಿಯ ಗುಂಪಿನಲ್ಲಿ ಇರೋದಕ್ಕೆ ಇಚ್ಛಿಸ್ತೇವೆ ಹೊರತು ಯಾವುದೇ ಸೇನಾಕೂಟಗಳ ಬಣದಲ್ಲಿ ಇರೋದಕ್ಕೆ ನಾವು ಇಚ್ಛೆ ಪಡೋದಿಲ್ಲ ಅಂತೇಳಿ ನೆಹರೂರವರು ಬಹಳ ಹಿಂದಿನಿಂದಲೂ ಕೂಡ ಹೇಳ್ತಾ ಬಂದಿದ್ದರು, ತಮ್ಮ ವಿದೇಶಾಂಗ ನೀತಿಯ ನಿಲುವುಗಳನ್ನು ತಾಳಬೇಕಾದಂಥ ಸಂದರ್ಭದಲ್ಲಿ. ಹಾಗಾಗಿ ಈ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿಗೂ ಕೂಡ ಭಾರತ ತನ್ನದೇ ಆದಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿತ್ತು ಅಂತೇಳಿ ಹೇಳ್ಬೋದು. ಭಾರತ ವರ್ಣಭೇದ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಯಾಕೆಂದರೆ ಭಾರತ ಸನಾತನ ಧರ್ಮದ ವೇದಿಕೆಯಾಗಿದ್ದು, ಇಲ್ಲಿ ಬದುಕಿ ಬಾಳದಂಥವರೆಲ್ಲರೂ ಕೂಡ ಆ ಒಂದು ವರ್ಣಭೇದ ನೀತಿಗೆ ವಿರುದ್ಧವಾಗಿ ಭ್ರಾತೃತ್ವದ ಒಂದು ಆರಾಧಕರು ಅಂತೇಳಿ ಹೇಳ್ಬೋದು. ಕಾರಣ ಏನಂತಂದರೆ, ಜನಾಂಗ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಭೇದ ಭಾವವನ್ನು ಮಾಡಬಾರ್ದು, ಹೀನಾಯವಾಗಿ ಕಾಣ್ತಕ್ಕಂಥ ಇಂಥ ಪರಿಸ್ಥಿತಿಯನ್ನು ಭಾರತ ಖಂಡಿಸ್ತಾ ಬಂತು. ವಿಶ್ವದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಇಂತಹ ವರ್ಣಭೇದ ನೀತಿಯನ್ನು ನಡೆಸಿದರೂ ಕೂಡ ಭಾರತ ಅದನ್ನು ಕಾಲಕಾಲಕ್ಕೆ ಖಂಡಿಸ್ತಾ ಬಂದಿದೆ. ಅದರಲ್ಲೂ ವಿಶೇಷವಾಗಿ 1952ರಲ್ಲಿ ಆಫ್ರೋ ಏಷ್ಯಾದ 12 ರಾಷ್ಟ್ರಗಳನ್ನೊಳಗೊಂಡಂತಹ ಭಾರತ ವರ್ಣಭೇದ ನೀತಿಯನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಶ್ನೆ ಮಾಡಿತು. ಯಾಕೆಂದರೆ ದಕ್ಷಿಣ ಆಫ್ರಿಕಾದ ಬಿಳಿಯರು ಗಾಂಧೀಜಿಯವರನ್ನು ಕರಿಯರೆಂದು ಪರಿಗಣಿಸಿ ರೈಲಿನಿಂದ ಹೊರಹಾಕಿದಂತಹ ದೃಶ್ಯವನ್ನು ನಾವು ಯಾರೂ ಕೂಡ ಅಂತಹ ಕಹಿ ಘಟನೆಯನ್ನು ಮರೆಯುವಂತಿಲ್ಲ. ಹೀಗೆ ಆಫ್ರಿಕಾದಷ್ಟೇ ಅಲ್ಲ, ವಿಶ್ವದ ಯಾವುದೇ ರಾಷ್ಟ್ರಗಳು ಕೂಡ ಬಿಳಿಯರು ಕರಿಯರು ಎಂಬ ಭೇದ ಭಾವವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ಅದನ್ನು ಕಾಲಕಾಲಕ್ಕೆ ಖಂಡಿಸ್ತಾ ಬಂದಿರುವಂಥದ್ದನ್ನು ನಾವು ತನ್ನ ವಿದೇಶಾಂಗ ನೀತಿಯಲ್ಲಿ ಮೊದಲಿಂದಲೂ ಅನುಸರಿಸ್ತಾ ಬಂದಿದೆ. ನೆಕ್ಸ್ಟ್ ಅಣ್ವಸ್ತ್ರ ವಿರೋಧ ನೀತಿ. ಅಣ್ವಸ್ತ್ರ ವಿರೋಧ ನೀತಿ ಅಂದರೆ ಭಾರತ ಅಣ್ವಸ್ತ್ರ ರಹಿತ ವಿಶ್ವದ ಕನಸನ್ನು ಕಂಡಂತಹ ದೇಶ. ಯಾಕೆಂದರೆ ಅಣ್ವಸ್ತ್ರಗಳನ್ನು ಹೆಚ್ಚೆಚ್ಚು ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಇದರಿಂದ ಹೆಚ್ಚು ಅಪಾಯ ಆಗುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಪರಿಹಾರ ಎಂಬುದು ದೊರೆಯೋದಿಲ್ಲ. ಇದರಿಂದ ವಿಶ್ವಶಾಂತಿಗೆ ಆದಷ್ಟು ಧಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಅಣ್ವಸ್ತ್ರ ನಿಷೇಧ ಒಪ್ಪಂದಗಳಾದಂತಹ ಅನೇಕ ಒಪ್ಪಂದಗಳು ಇದುವರೆಗೂ ಆಗಿದ್ರೂ ಕೂಡ ಭಾರತ ಕೆಲವೊಂದಕ್ಕೆ ಸಹಿಯನ್ನು ಹಾಕಿ ಇನ್ನು ಕೆಲವು ಒಪ್ಪಂದಗಳಿಗೆ ಸಹಿಯನ್ನು ಹಾಕದೇ ಇರುವಂಥ ಸಂಗತಿಯನ್ನು ನಾವಿಲ್ಲಿ ಕಾಣ್ಬೋದು. ಉದಾಹರಣೆಗೆ NPT, CTBT ಮತ್ತು PTBT ಎಂಬ ಅಣ್ವಸ್ತ್ರ ನಿಷೇಧಕ್ಕೆ ಸಂಬಂಧಪಟ್ಟಂಥ ಹಲವಾರು ಒಪ್ಪಂದಗಳಾಗಿದೆ. ಆದರೆ CTBTಗೆ ಭಾರತ, NPTಗೆ ಭಾರತ ಸಹಿಯನ್ನು ಹಾಕಲಿಲ್ಲ. ಆದರೆ PTBTಗೆ ಮಾತ್ರ ಸಹಿಯನ್ನು ಹಾಕಿದೆ. ಯಾಕೆಂದರೆ ಇಲ್ಲಿ ಪಾಕ್ಷಿಕ ಪ್ರಮಾಣದ ಅಣ್ವಸ್ತ್ರ ನಿಷೇಧ ಒಪ್ಪಂದ. NPT ಎಂದರೆ
ಅಣ್ವಸ್ತ್ರ ನಿಯಂತ್ರಣ ಒಪ್ಪಂದ, CTBT ಎಂದರೆ ಸಮಗ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದ ಮತ್ತು PTBT ಎಂದರೆ ಅಣ್ವಸ್ತ್ರ ಪಾರ್ಶ್ವಿಕ ಪರೀಕ್ಷಾ ನಿಷೇಧ ಒಪ್ಪಂದ ಎಂದು ಕರೆಯುತ್ತೇವೆ. ಅಂದರೆ ನಾವು CTBT ಮತ್ತು NPTಗೆ ಭಾರತ ಸಹಿಯನ್ನು ಹಾಕಲಿಲ್ಲ, ಮತ್ತು ಕೇವಲ PTBTಗೆ ಮಾತ್ರ ಭಾರತ ಸಹಿಯನ್ನು ಹಾಕಿದೆ. ಯಾಕೆಂದರೆ ಅಲ್ಲಿ ಪಾರ್ಷಿಯಲ್ ಅಂದರೆ ಒಂದು ಪಾರ್ಶ್ವಿಕ ಸ್ವಲ್ಪ ಮಟ್ಟದ ಅಣುಶಕ್ತಿಯನ್ನು ಶಾಂತಿಯುತ ಬಳಕೆಗಾಗಿ ಮಾತ್ರ ಬಳಸೋದನ್ನು ಭಾರತ ಒಪ್ಕೊಂಡಿದೆಯೇ ಹೊರತು ಸಮಗ್ರ ಪ್ರಮಾಣದಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡೋದಾಗಲಿ ಅದನ್ನು ಬಳಕೆ ಮಾಡುವಂಥದ್ದಾಗಲಿ ಭಾರತ ಇನ್ನೂ ಅದಕ್ಕೆ ಒಪ್ಪಿ ಸಹಿಯನ್ನು ಹಾಕಲಿಲ್ಲ. ಯಾಕೆಂದರೆ ಇದರಿಂದ ವಿಶ್ವಕ್ಕೆ ಆಗ್ತಕ್ಕಂಥ ಅಪಾಯವನ್ನು ಗಮನದಲ್ಲಿಟ್ಕೊಂಡು ವಿಶ್ವದ 3ನೇ ಮಹಾಯುದ್ಧ ಏನಾದರೂ ಸಂಭವಿಸಿದಾದರೆ ಇಡೀ ವಿಶ್ವದ ಮಾನವನ ಕುಲವನ್ನೇ ಸರ್ವನಾಶ ಮಾಡುವಷ್ಟು ಅಪಾಯಕಾರಿಯಾದಂಥ ಅಣ್ವಸ್ತ್ರಗಳು ರಾಷ್ಟ್ರಗಳಲ್ಲಿ ಇಂದು ಶೇಖರಣೆಯಾಗಿರೋದ್ರಿಂದ ಅದನ್ನು ವಿರೋಧಿಸೋದಕ್ಕೆ ಮುಂದಾಯಿತು. ಹಾಗಾಗಿ ಅಣ್ವಸ್ತ್ರಗಳ ಒಂದು ವಿರೋಧ ನೀತಿಯನ್ನು ಕೂಡ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅಳವಡಿಸ್ಕೊಳ್ತು. ನೆಕ್ಸ್ಟು ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ. ಅಂದರೆ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಅಪಾರವಾದಂಥ ಒಂದು ನಂಬಿಕೆ ಇತ್ತು ಅಂತ ಹೇಳ್ಬೋದು. ಆ ಕಾರಣದಿಂದಲೇ ಭಾರತ ಪ್ರಾರಂಭಿಕ ಸದಸ್ಯತ್ವವನ್ನು ಹೊಂದಿದಂತಹ ದೇಶಗಳ 50 ರಾಷ್ಟ್ರಗಳ ಪೈಕಿ ಭಾರತನೂ ಕೂಡ ಒಂದಾಗಿತ್ತು ಅಂತ ಹೇಳ್ಬೋದು. ಅಂದರೆ ಈ ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನು ಒಪ್ಪಿ ಸಹಿಯನ್ನು ಹಾಕಿದಂತಹ ಪ್ರಾರಂಭಿಕ ಸದಸ್ಯ ರಾಷ್ಟ್ರಗಳು ಕೇವಲ 51 ಮಾತ್ರ. ಆ 51 ರಾಷ್ಟ್ರಗಳಲ್ಲಿ ಭಾರತವು ಕೂಡ ವಿಶ್ವಸಂಸ್ಥೆಯ ಸಂಸ್ಥಾಪಕ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಅಂದರೆ ಇದ್ರ ಯಾಕೆ ಭಾರತ ಅಂದನೇ ಸಹಿಯನ್ನು ಒಪ್ಪಿ ತನ್ನ ಸದಸ್ಯತ್ವವನ್ನು ಪಡ್ಕೊಳ್ತು ಅಂದರೆ ವಿಶ್ವಸಂಸ್ಥೆಗೆ ಧಕ್ಕೆ ಬಂದರೆ ವಿಶ್ವದಾದ್ಯಂತ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ನಾವು ಅದನ್ನು ಒಗ್ಗಟ್ಟಿನಿಂದ ಎದುರಿಸ್ಬೋದು, ತಡೆಯಬೋದು ಅಂಥ ವಿಶ್ವಶಾಂತಿಯಲ್ಲಿ ನಂಬಿಕೆಯನ್ನು ಇಟ್ಟು ವಿಶ್ವ ಸಮಸ್ಯೆಗಳನ್ನು ದೂರ ಮಾಡಿ ಯುದ್ಧ ಎಂಬ ಒಂದು ಅಸ್ತ್ರವನ್ನು ತಡೆಗಟ್ಟೋದಕ್ಕೆ ಭಾರತಕ್ಕೆ ಮೊದಲಿಂದಲೂ ಕೂಡ ಆಸಕ್ತಿ ಇತ್ತು. ಹಾಗಾಗಿ ವಿಶ್ವದ ಯುದ್ಧಗಳು ಎಲ್ಲೇ ನಡೆದರೂ ಕೂಡ ಅದನ್ನು ಖಂಡಿಸೋದ್ರ ಮೂಲಕ ತನ್ನದೇ ಆದಂಥ ಒಂದು ಉನ್ನತವಾದಂಥ ಅಭಿಪ್ರಾಯವನ್ನು ಭಾರತ ಮೊದಲಿಂದಲೂ ಕೂಡ ವ್ಯಕ್ತಪಡಿಸ್ತಾ ಬಂದಿದೆ. ಅದೇ ರೀತಿಯಲ್ಲಿ ವಿಭಜಿತ ರಾಷ್ಟ್ರಗಳ ಬಗ್ಗೆ ಭಾರತಕ್ಕಿರುವ ಅನುಕಂಪ. ವಿಭಜಿತ ರಾಷ್ಟ್ರಗಳ ಬಗ್ಗೆ ಭಾರತಕ್ಕಿರುವ ಅನುಕಂಪ ವಿಶೇಷವಾಗಿ ಭಾರತಕ್ಕೂ ಇದು ಆಗಿದ್ದರಿಂದ ಈ ಒಂದು ಅನುಭವ ಭಾರತಕ್ಕೂ ಕೂಡ ಭಾರತ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳು ವಿಭಜನೆಯಾದಾಗ ಭಾರತಕ್ಕಾದಂತಹ ಕಹಿ ಘಟನೆಯ ಅನುಭವ ವಿಶ್ವದ ಬೇರೆ ಯಾವುದೇ ರಾಷ್ಟ್ರಗಳಿಗೂ ಕೂಡ ಇಂತಹ ಕಹಿ ಘಟನೆಯ ಅನುಭವ ಆಗೋದು ಬೇಡ ಎಂಬ ಒಂದು ಕಾರಣಕ್ಕೋಸ್ಕರ ವಿಶ್ವದಲ್ಲಿ ಯಾವುದೇ ರಾಷ್ಟ್ರಗಳು ವಿಭಜನೆಯಾದರೂ ಕೂಡ ಅದನ್ನು ಖಂಡಿಸ್ತಾ ಬಂದಿರತಕ್ಕಂಥದ್ದನ್ನು ಕಾಣ್ಬೋದು. ಉದಾಹರಣೆಗೆ ನಾವು ಹೇಳೋದಾದರೆ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ವಿಯೆಟ್ನಾಂ, ಉತ್ತರ ವಿಯೆಟ್ನಾಮು ಮತ್ತು ದಕ್ಷಿಣ ವಿಯೆಟ್ನಾಮು ಅಲ್ಲಿ ಜರ್ಮನಿಯ ವಿಭಜನೆಯಾದಂಥ ಸಂದರ್ಭದಲ್ಲಿ ಈ ಥರ ಅನೇಕ ವಿಶ್ವದ ರಾಷ್ಟ್ರಗಳ ವಿಭಜನೆಯನ್ನು ಖಂಡಿಸ್ತಾ ಬಂದಿದ್ದಂಥ ಅನೇಕ ನಿದರ್ಶನಗಳನ್ನು ನಾವಿಲ್ಲಿ ಕಾಣ್ಬೋದು. ಅದಲ್ಲದೇ ಅಣುಶಕ್ತಿಯನ್ನು ಶಾಂತಿಯುತ ಬಳಕೆಗಾಗಿ ಮಾತ್ರ ಬಳಸ್ಕೊಳ್ಬೇಕು ಎಂಬ ಭಾರತದ ನಿಲುವು ಕೂಡ ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ನಾವಿಲ್ಲಿ. ಅಂದರೆ ಅಣುಶಕ್ತಿಯನ್ನು ರಾಷ್ಟ್ರಗಳು ಇಂದು ಸ್ಥಾಪನೆ ಮಾಡೋದು ಕೇವಲ ಶಾಂತಿಯುತ ಬಳಕೆಗಾಗಿ ಮಾತ್ರ ಅದನ್ನು ಬಳಸಬೇಕೇ ಹೊರತು ವಿಧ್ವಂಸಕಾರಿಯಾದಂತಹ ಯುದ್ಧಕ್ಕೆ ಅದನ್ನು ಅಪಾಯಕಾರಿಯಾದಂತಹ ಕೃತ್ಯಗಳನ್ನು ಎಸಗೋದಕ್ಕೆ ಬಳಸ್ಕೊಳ್ಳುವಂಥದ್ದು ಸೂಕ್ತವಲ್ಲ. ಹಾಗಾಗಿ ಭಾರತ ಇಂದು ಕೆಲವೇ ಅಣುಶಕ್ತಿ ರಾಷ್ಟ್ರಗಳ ಗುಂಪಿಗೆ ಸೇರ್ಪಡೆಯಾಗಿದ್ದು ವಿಶ್ವದ 5 ರಾಷ್ಟ್ರಗಳು ಮಾತ್ರ ಅಣುಶಕ್ತಿಯ ರಾಷ್ಟ್ರಗಳಾಗಿದ್ವು ಹಿಂದೆ. ಆದರೆ 6ನೇ ರಾಷ್ಟ್ರವಾಗಿ ಭಾರತ ಆ ಗುಂಪಿಗೆ ಸೇರ್ಪಡೆಯಾಗೋದ್ರ ಮೂಲಕ ವಿಶ್ವಶಾಂತಿಯ ಕಾಪಾಡುವ ನಿಟ್ಟಿನಲ್ಲಿ ಅಣುಶಕ್ತಿಯನ್ನು ಕೇವಲ ಶಾಂತಿಯುತ ಬಳಕೆಗಾಗಿ ಮಾತ್ರ ಮಾಡಬೇಕು ಎಂಬ ಒಂದು ಉದ್ದೇಶಕ್ಕೋಸ್ಕರ ಪೋಖ್ರಾನ್ನಲ್ಲಿ 1998 ಮೇ 11ನೇ ತಾರೀಕು ಅಣುಶಕ್ತಿಯನ್ನು ಶಾಂತಿಯುತ ಬಳಕೆಯ ಉದ್ದೇಶದಿಂದ ಮಾತ್ರ ಒಂದು ಪ್ರಯೋಗವನ್ನು ಮಾಡ್ತು. ಆದರೆ ಅಂಥ ಸಂದರ್ಭದಲ್ಲಿ ಅಮೇರಿಕ ಭಾರತದ ಮೇಲೆ ಆರ್ಥಿಕ ನಿರ್ಬಂಧವನ್ನು ಹೇರ್ತು, ಜರ್ಮನಿನೂ ಕೂಡ ನಮ್ಮ ಭಾರತದ ಮೇಲೆ ಆರ್ಥಿಕ ನಿರ್ಬಂಧವನ್ನು ಹೇರ್ತು. ಯಾಕೆಂದರೆ ನಾವು ಭಾರತಕ್ಕೆ ನಿಮಗೆ ಕೊಡಬೇಕಾದಂಥ ಆರ್ಥಿಕ ನೆರವನ್ನು ನಾವು ನಿಲ್ಲಿಸ್ತೇವೆ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಆದರೂ ಕೂಡ ಭಾರತ ಇದರಿಂದ ಏನೂ ಎದೆಗೊಂದಲಿಲ್ಲ. ನಾವು ಸಹಿಯನ್ನು ಹಾಕೋದಿಲ್ಲ CTBTಗೆ ಅಂತೇಳಿ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾದಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡ್ರು. ಕಾರಣ ಏನಂತಂದರೆ ಭಾರತಕ್ಕೆ ಇನ್ನೂ ಅಣ್ವಸ್ತ್ರಗಳ ಅವಶ್ಯಕತೆ ಇದೆ. ನಾವು ಅಮೇರಿಕದಷ್ಟು ನಾವು ಅಣ್ವಸ್ತ್ರಗಳನ್ನು ಇನ್ನೂ ತಯಾರು ಮಾಡಿಲ್ಲ, ಶೇಖರಣೆನೂ ಮಾಡಿಲ್ಲ. ನಮಗೆ ನಮ್ಮ ದೇಶದ ರಕ್ಷಣೆಗೆ ಅಗತ್ಯವಾದಷ್ಟಾದ್ರೂ ಅಣುಶಕ್ತಿಯ ಒಂದು ಅವಶ್ಯಕತೆ ಇರೋದ್ರಿಂದ, ಅಣ್ವಸ್ತ್ರಗಳ ಅವಶ್ಯಕತೆ ಇರೋದ್ರಿಂದ ನಾವು ಅದನ್ನು ಕೇವಲ ಶಾಂತಿಯುತ ಬಳಕೆಗಾಗಿ ಮಾತ್ರ ಬಳಸ್ಕೊಳ್ತೇವೆ ಎಂಬ ದೃಢ ನಿರ್ಧಾರದಿಂದ ಭಾರತ CTBT ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಲ್ಲ. ಹೀಗೆ ಅಣುಶಕ್ತಿಯನ್ನು ವಿಶ್ವದ ಯಾವುದೇ ರಾಷ್ಟ್ರಗಳು ಕೂಡ
ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಕೇವಲ ಶಾಂತಿಯುತ ಬಳಕೆಗಾಗಿ ಮಾತ್ರ ಬಳಸಬೇಕೇ ಹೊರತು ಯುದ್ಧದಂತಹ ಅಪಾಯಕಾರಿ ಕೃತ್ಯಗಳಿಗೆ ಅದನ್ನು ಬಳಸುವಂಥದ್ದನ್ನು ಭಾರತ ಖಂಡಿಸೋದ್ರ ಮೂಲಕ ಅದನ್ನು ಕೂಡ ತನ್ನ ವಿದೇಶಾಂಗ ನೀತಿಯಲ್ಲಿ ಒಂದನ್ನಾಗಿ ಅಳವಡಿಸ್ಕೊಳ್ತು. ಹಾಗೆಯೇ ನೆರೆಹೊರೆಯ ರಾಷ್ಟ್ರಗಳೊಡನೆ ಸ್ನೇಹಯುತವಾದಂತಹ ಸಂಬಂಧ. ಒಂದು ರಾಷ್ಟ್ರಕ್ಕೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಬ್ಬಂಟಿಗನಾಗಿ ಜೀವಿಸಲು ಸಾಧ್ಯ ಇಲ್ವೋ ಹಾಗೆಯೇ ಒಂದು ರಾಷ್ಟ್ರಕ್ಕೂ ಕೂಡ ಏಕಾಂಗಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂದರೆ ವ್ಯಕ್ತಿಗೆ ತನ್ನ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಹೇಗೆ ಹಲವಾರು ವ್ಯಕ್ತಿಗಳ ಸಮಾಜದ ಇತರೆ ವ್ಯಕ್ತಿಗಳ ಒಂದು ಕುಟುಂಬ ಆಗ್ಬೋದು, ಶಾಲಾ ಕಾಲೇಜ್ ಆಗ್ಬೋದು, ಅಥವಾ ತನ್ನ ನೆರೆಹೊರೆಯವರ ಸ್ನೇಹ ಸಂಬಂಧ ಸಹಕಾರ ಆಗ್ಬೋದು, ಅದೆಲ್ಲದರ ಅವಶ್ಯಕತೆ ಇದೆಯೋ ಹಾಗೆ ಒಂದು ರಾಷ್ಟ್ರಕ್ಕೂ ಕೂಡ ಏಕಾಂಗಿಯಾಗಿರಲು ಸಾಧ್ಯ ಇಲ್ಲ. ಯಾಕೆಂದರೆ ತಾನು ಹೊಂದಿರತಕ್ಕಂತಹ ಯಾವುದೇ ದೇಶಗಳನ್ನು ಈಡೇರಿಸ್ಕೊಂಡು ತನ್ನ ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ತನ್ನ ನೆರೆಹೊರೆಯ ಸುತ್ತಮುತ್ತಲಿನ ರಾಷ್ಟ್ರಗಳ ಸ್ನೇಹ ಸಹಕಾರ ಸಂಬಂಧ ಬಹಳ ಅತ್ಯವಶ್ಯಕವಾಗಿರುತ್ತೆ. ಆ ಉದ್ದೇಶಕ್ಕೋಸ್ಕರನೇ ಭಾರತ ಇಂದು ತನ್ನ ನೆರೆಹೊರೆಯಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ರಾಷ್ಟ್ರಗಳ ಜೊತೆಗೆ ಸ್ನೇಹಪೂರ್ವವಾದಂಥ ಬಾಂಧವ್ಯವನ್ನು ಹೊಂದೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಶಾಂತಿಯನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಸಹಾಯವನ್ನು ಮಾಡ್ತಾ ಇದೆ. ಹೀಗೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳಲ್ಲಿ ಹಲವಾರು ಲಕ್ಷಣಗಳನ್ನು ಭಾರತ ಬೇರೆ ರಾಷ್ಟ್ರಗಳಿಗಿಂತ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಹೊಂದೋದ್ರ ಮೂಲಕ ವಿಶೇಷವಾಗಿ ವಿಶ್ವಶಾಂತಿ, ಅಹಿಂಸಾ ನೀತಿ, ಅಣ್ವಸ್ತ್ರಗಳನ್ನು ವಿರೋಧ ಮಾಡುವಂಥದ್ದು ಮತ್ತು ಶಾಂತಿಯುತ ಬಳಕೆಗಾಗಿ ಅಣುಶಕ್ತಿಯನ್ನು ಪ್ರಯೋಗ ಮಾಡುವಂಥದ್ದು, ವರ್ಣಭೇದ ನೀತಿಯನ್ನು ವಿರೋಧಿಸುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಬಹಳ ಉತ್ತಮವಾದಂಥ ಸ್ಪಷ್ಟವಾದಂಥ ನಿಲುವುಗಳನ್ನು ಹೊಂದೋದ್ರ ಮೂಲಕ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಂಡು ಇಂದು ಕಾರ್ಯರೂಪಕ್ಕೆ ತರುವುದರಲ್ಲಿ ಇದೆ. ಹೀಗಾಗಿ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳು ಬೇರೆ ಎಲ್ಲ ರಾಷ್ಟ್ರಗಳ ವಿದೇಶಾಂಗ ನೀತಿಯ ಲಕ್ಷಣಗಳಿಗಿಂತ ಅತ್ಯಂತ ಭಿನ್ನವಾಗಿ, ಸ್ಪಷ್ಟವಾಗಿ, ಉತ್ತಮವಾದಂತಹ ರೀತಿಯಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಇದು ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳಲ್ಲಿ ಅನೇಕ ಅಂಶಗಳನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಪೂರ್ಣಗೊಳಿಸಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.